नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादशसूत्रात्मकेऽस्मिन् पञ्चमे उभयलिङ्गाधिकरणे तदुपनिबद्धं तस्मिन्नधिकरणे उपनिबद्धम् अन्तिमम् एकादशं सूत्रं द्विवारं पठित्वा सूत्रार्थं तद्भाष्यभागञ्च तदवशिष्टभाष्यभागञ्च विचारभागञ्च यथाचार्यानुग्रहं विचारयामः। इदं सूत्रं पादादितः एकविंशं सूत्रं सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तद् अवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ प्राचेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। ॐ राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे पञ्चमम् उभयलिङ्गाधिकरणम्। इदानीं तस्मिन् अधिकरणे उभयलिङ्गाधिकरणे उपनिबद्धानि सर्वाणि एकादशसूत्राणि इदानीं द्विवारं पठामः। ನನಗೆ ಕೇಳಿಸ್ತಾ ಇದಿಲ್ಲ? ಓಂ ಮಿಸ್ಟೇಕ್ ಆಗಿದೆ, ನನಗೆ ಕೇಳಿಸ್ತಾ ಇಲ್ಲ. ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಸರಿ ಇವಾಗ. ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ನ ಭೇದಾದಿತಿ ತೇನ್ನ ಪ್ರತ್ಯೇಕಮತದ್ವಚನಾತ್ ಓಂ ಅಪಿ ಚೈವಮೇಕೆ ಓಂ ಅರೂಪಮದೇವ ಹಿ ತತ್ಪ್ರಧಾನತ್ವಾತ್ ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್
ಓಂ ಆಹ ಚ ತನ್ಮಾತ್ರಂ ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ ಅತ ಏವ ಚೋಪಮಾ ಸೂರ್ಯಕಾದಿವತ್ ಓಂ ಅಂಬುವದಗ್ರಹಣಾತ್ತು ನ ತಥಾ ತ್ವಂ ಓಂ ವೃದ್ಧಿಕ್ರಾಸಭಾಕ್ತ್ವಮಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಇಮಾನಿ ತಾನಿ ಸರ್ವಾಣಿ ಏಕಾದಶ ಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪರಿಬದ್ಧಾನಿ ಭಗವತ ಸೂತ್ರಕಾರೇಣ ಬಾದರಾಯಣಾಚಾರ್ಯೇಣ ಇದಾनीं प्रकृतं तस्मिन् अधिकरणे अन्तिमं सूत्रं द्विवारं पठित्वा तस्य अन्वयं पश्यामः केवलम् अन्वयं पश्यामः ॐ दर्शनाच्च ॐ दर्शनाच्च श्रुतौ दर्शनात् एकरूपं ब्रह्म एव इति सिद्धं भवति न अरूपं ब्रह्म क्षम्यताम् अरूपवदेव हि ब्रह्म न अनेक रूपं ब्रह्म इति सिद्धं भवति ಈ ಒಂದು ಸೂತ್ರದಲ್ಲಿ ಪ್ರಪಂಚ ಪ್ರವಿಲಯವಾದವನ್ನ ವಿಚಾರ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಅದರಲ್ಲಿ ಯಾವ ಭಾಗವನ್ನು ಹೇಳ್ತಾ ಇದ್ದಾರೆ ನೋಡಿ. ಪ್ರಪಂಚ ಪ್ರವಿಲಯ ಆಗಬಹುದು ನೀವು ಹೇಳ್ತಾ ಇರೋ ಹಾಗೆ. ಈ ಪ್ರಪಂಚ ಪ್ರವಿಲಯ ಇರಲಿ, ಈ ಪ್ರಪಂಚಾವಸ್ಥೆಯಲ್ಲಿ ಅಂದ್ರೇನು, ಪ್ರಪಂಚವು ಇದ್ದುಕೊಂಡಿರುವಾಗ ಪ್ರವಿಲಯ ಮಾಡಿಕೊಳ್ಳುವುದಕ್ಕೆ ಮುಂಚೆ ಅಂತ ಇದ್ದುಕೊಂಡಿರುವಾಗ ಈ ಜೀವ ಇದ್ದಾನಲ್ಲ, ಯಾಕೆ ಪ್ರಪಂಚ ಪ್ರವಿಲಯ ಅಂತ ಅನ್ನೋದು ಯಾರಿಗಾಗಬೇಕು? ಜೀವನಿಗಾಗಬೇಕು. ಯಾರೋ ಜೀವನಿಗಾಗಬೇಕು, ಎಲ್ಲ ಜೀವನಿಗಾಗಬೇಕು. ಮತ್ತೆ ಅದರ ಒಂದು ಪ್ರಯೋಜನ, ಆ ಒಂದು ಪ್ರಪಂಚ ಪ್ರವಿಲಯದಿಂದ ಬ್ರಹ್ಮಾತ್ಮ ತತ್ವದ ಯಥಾವ ಸ್ವರೂಪದ ಒಂದು ಸಿದ್ಧಿ ಅಂತ ಆಗಬೇಕಾದ ಪ್ರಯೋಜನ ಅದು. ಅದು ಯಾರಿಗೆ ಆಗಬೇಕು? ಅದು ಜೀವನಿಗೆ ಆಗಬೇಕು. ಹೌದು ತಾನೆ? ಪ್ರವಿಲಯವನ್ನು ಅವನೇ ಮಾಡಿಕೊಳ್ಳಬೇಕು, ಅನಂತರ ಅವನಿಗೆ ಆ ಫಲ ಆಗಬೇಕು. ಹೌದಲ್ಲ ಸ್ವಾಮಿ? ಸರಿಯಪ್ಪ, ಹೌದು, ಸರಿ ಆಗಿದೆ. ಈಗ ಆ ಜೀವ ಅಂತ ಇದ್ದಾನಲ್ಲ, ಅವನು ಯಾರಿಗೆ ಸೇರಿದವನು? ಯಾವ ಪಕ್ಷಕ್ಕೆ ಸೇರಿದವನು ಅವನು? ನೀವೇ ಹೇಳ್ತಾ ಇದ್ದೀರಿ, ಆ ಜೀವ ಬೇರೆ ಯಾರು ಅಲ್ಲ, ಉಪಾಧಿ ಸಹಿತವಾದ ಪರಬ್ರಹ್ಮವೇ ಆ ಜೀವ. ಉಪಾಧಿಯನ್ನು ತೆಗೆದು ಹಾಕಿಬಿಟ್ರೆ ಜೀವನ ಜೀವತ್ವವೇ ಹೊರಟೋಯ್ತು, ಜೀವತ್ವವೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತೆ ಇದು ಯಾರಿಗಾಗಬೇಕು, ಯಾವಾಗ ಆಗಬೇಕು ಅಂತಂದ್ರೆ ಜೀವನಿಗೆ ಆಗಬೇಕಿದು. ಯಾವುದು? ಈ ಒಂದು ಜ್ಞಾನ ಅಂತಕ್ಕಂಥದ್ದು ಅಥವಾ ಪ್ರವಿಲಯ ಅಂತಕ್ಕಂಥದ್ದು. ಮತ್ತೆ ಎಲ್ಲಾಗಬೇಕು? ಎಲ್ಲಾಗಬೇಕು ಅಂದ್ರೆ ಪ್ರಪಂಚಾವಸ್ಥೆಯಲ್ಲಿ ಆಗಬೇಕು. ಆದ್ದರಿಂದ ಎರಡೂ ಬಂತು ನಮಗೆ. ಆದ್ದರಿಂದ ಈ ಜೀವ ಅಂತ ಅನ್ನೋನು ಈ ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೋ ಅಥವಾ ಪರಮಾತ್ಮ ಪಕ್ಷಕ್ಕೆ ಸೇರಿದ್ದಾನೋ ಅಥವಾ ಎರಡೂ ಇಲ್ಲದೆ ತಾನೇ ಇನ್ನೊಂದು ಸ್ವತಂತ್ರವಾದ ಪಕ್ಷವೋ? ಸ್ವತಂತ್ರವಾದ ಪಕ್ಷವನ್ನು ಸಾಧ್ಯವಿಲ್ಲ. ಯಾಕೆ? ಏನೇ ಸ್ವತಂತ್ರ ಅಂತ ಆದ್ರೂ ಪ್ರಪಂಚದೊಳಗೆ ಇರಬೇಕು ಅವನು. ಆದ್ದರಿಂದ ಪ್ರಪಂಚ ಪಕ್ಷ ಮತ್ತೆ ಪರಮಾತ್ಮ ಪಕ್ಷ ಎರಡು ನಿಂತ್ಕೊಂಡು, ಯಾವುದು ಸ್ವಾಮಿ ಅಂತ ಕೇಳ್ದ. ಯಾತಕ್ಕೆ ಇವನು ಪ್ರಶ್ನೆ ಕೇಳ್ತಾ ಇದ್ದಾನೆ ಈ ಪ್ರಶ್ನೆ ಅಂತಂದ್ರೆ, ನೋಡಿ, ಈ ನಿಯೋಗ ಅಂತಕ್ಕಂಥದ್ದು ಅನೇಕಾಕಾರ ಶ್ರುತಿಗಳಿಗೆ ಸಂಬಂಧಪಟ್ಟಿದೆ. ಅನೇಕಾಕಾರ ಶ್ರುತಿಗಳು ಏನ್ ಹೇಳ್ತಾ ಇವೆ?
ಇದು ನಿಯೋಗವನ್ನು ಹೇಳ್ತಾ ಇದೆ. ಏನ್ ನಿಯೋಗ? ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಅನ್ನೋದೇ ನಿಯೋಗ. ಅದನ್ನ ಮಾಡಿಕೊಂಡ್ರೆ ಈ ಒಂದು ಫಲ ನಮಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಏಕಾಕಾರ ಮತ್ತೆ ಅನೇಕಾಕಾರ ಶ್ರುತಿಗಳಿಗೆ ಏಕವಾಕ್ಯತೆ ಅಂತಕ್ಕಂಥದ್ದು ಇದೆ ಎಂಬುದಾಗಿ ಇನ್ನೂ ಅವನು ಇಷ್ಟೆಲ್ಲ ಸಿದ್ಧ ಮಾಡಿ ತೋರಿಸಿದ್ರು ಕೂಡ ಇನ್ನೂ ಸ್ವಲ್ಪ ಅವನಿಗೆ ಸ್ವಲ್ಪ ಶಂಕೆ ಅಂತಕ್ಕಂಥದ್ದು ಇದೆ. ಆದ್ದರಿಂದ ಈ ಪ್ರಶ್ನೆ ಕೇಳ್ದ. ಒಂದು ವೇಳೆ ಭಗವತ್ಪಾದರು ನೋಡಪ್ಪ, ಜೀವನಿಗೆ ಆಗ್ಬೇಕಿದು, ಜೀವನ ತಾನೇ ಆಗ್ಬೇಕು, ಎಲ್ಲಾಗಬೇಕು ಅಂತಂದ್ರೆ ಪ್ರಪಂಚ ಸ್ಥಿತಿಯಲ್ಲಿ ಆಗ್ಬೇಕು, ಪ್ರಪಂಚ ಇದ್ದ ಆಗ್ಬೇಕು. ಅದನ್ನೇ ಸ್ವಾಮಿ ನಾವು ಹೇಳ್ತಾ ಇರೋದು, ಪ್ರಪಂಚ ಸ್ಥಿತಿಯಲ್ಲಿ ಜೀವನಿಗೆ ಈ ಪ್ರಯೋಜನ ಆಗಬೇಕು. ಈ ಪ್ರಯೋಜನವಾಗಬೇಕಾದರೆ ಅವನು ಇದರಲ್ಲಿ ನಿಯುಕ್ತನಾಗಬೇಕು. ಯಾವುದರಲ್ಲಿ? ಈ ಒಂದು ಪ್ರಪಂಚ ಪ್ರವಿಲೆಯನ್ನು ಮಾಡಿಕೊಳ್ಳಬೇಕು ಎಂಬ ವಾಕ್ಯಗಳಿದೆಯಲ್ಲ, ಅದನ್ನು ನಿಯುಕ್ತನಾಗ್ಬಿಡ್ಬೇಕು. ಹಾಗೆ ನಿಯೋಜ್ಯನಾಗ್ತಾನೆ. ಆಯ್ತು, ಒಪ್ಕೊಂಡಾಗಾಯ್ತಲ್ಲ ಅಂತ ಹೇಳೋಣ. ಅಥವಾ ಬ್ರಹ್ಮಪಕ್ಷಕ್ಕೆ ಸೇರಿದು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಬ್ರಹ್ಮಪಕ್ಷಕ್ಕೆ ಸೇರಿಬಿಟ್ಟಿದ್ರೆ ಇವನು ಈ ನಿಯೋಗವನ್ನು ಮಾಡಿಕೊಂಡು ನೀನು ಬ್ರಹ್ಮವನ್ನ ತಿಳಿದುಕೊಳ್ಳಬೇಕು ಅಂತಕ್ಕಂಥದ್ದು ಹೊಂದೋದೇ ಇಲ್ವಲ್ಲ ಸ್ವಾಮಿ. ಆಗಲೇ ಬ್ರಹ್ಮಪಕ್ಷ ಸೇರಿಬಿಟ್ಟಿದ್ರೆ ಹೊಂದೋದೇ ಇಲ್ವಲ್ಲ ಇದು ವಾಕ್ಯ. ಆ ವಾಕ್ಯ ಇರಲೇಬಾರದಾಗಿತ್ತು ಸತ್ಯಗಳಲ್ಲಿ, ಯಾಕಿದೆ ಅಂತ ಎರಡಲ್ಲೂ ಇವನ್ನ ಸ್ವಲ್ಪ ಈ ಅಡ್ಡಕತ್ತರೆ ಸಿಕ್ಕಿಸ್ಬೋಣ ಅಂತ ಅಂದ್ಬಿಟ್ಟು ಈ ಒಂದು ಅಂಶವನ್ನು ಹಾಕಿದ. ಏನು? ಒಂದು ಜೀವ ಅಂತಕ್ಕಂಥವನು ಪರಮಾತ್ಮ ಪಕ್ಷಕ್ಕೆ ಸೇರಿದ್ದಾನೋ ಅಥವಾ ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೋ ಅಂತಂದು. ಈಗ ಅದಕ್ಕೆ ಉತ್ತರವನ್ನು ಹೇಳಿದ್ರು. ನೋಡಪ್ಪ, ಈ ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೆ ಅಂತ ಆಗಿಬಿಟ್ರೆ ಆವಾಗ ಏನಾಗುತ್ತೆ? ಪ್ರಪಂಚ ಪಕ್ಷಕ್ಕೆ ಸೇರಿದ್ದಾನೆ ಅಂದ ಮೇಲೆ ಈ ಯಾವಾಗ ಈ ಪರಬ್ರಹ್ಮದ ಒಂದು ನಿರ್ವಿಕಲ್ಪ ನಿರುಪಾಧಿಕವಾದ ಒಂದು ಜ್ಞಾನ ಇವನಿಗೆ ಆಗುತ್ತೋ ಆಗ ಏನಾಗುತ್ತೆ? ಇವನ್ ಜೀವತ್ವ ಅಂತಕ್ಕಂಥದ್ದು ಹೊರಟು ಹೋಗುತ್ತೆ. ಹೌದ್ ತಾನೆ? ಜೀವತ್ವ ಅಂತಕ್ಕಂಥ ಹೊರಟು ಹೋದ ಮೇಲೆ ನಿಯೋಗ ಯಾಕೆ? ಜೀವತ್ವ ಅಂತಕ್ಕಂಥ ಹೊರಟು ಹೋದ ಮೇಲೆ ನಿಯೋಗ ಯಾರಿಗೆ? ಒಂದು ವಿಚಾರ. ಆದರೆ ನಾವು ಇದನ್ನ ಮಾತ್ರ ಹೇಳಲಿಲ್ಲ. ಮತ್ತೇನನ್ನು ಹೇಳಿದ್ವಿ? ಏನನ್ನು ಹೇಳಿದ್ವಿ ಸ್ವಾಮಿನಂತೆ ಅಂತಂದ್ರೆ, ನೋಡಪ್ಪ, ಈ ಪ್ರಪಂಚದಲ್ಲಿ ಇರುವಾಗಲೂ ಕೂಡ ಮತ್ತೆ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳದಿರುವಾಗಲೂ ಕೂಡ ಯಾವಾಗಲೂ ಕೂಡ ಈ ಜೀವನು ಬ್ರಹ್ಮಸ್ವರೂಪನೇ ಆಗಿದ್ದಾನೆ, ಹೊಸದಾಗಿ ಆಗಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಹೋಗ್ತಾನೆ. ಕೇವಲ ಮೊದಲನೇದೇ ಹೇಳ್ಬಿಟ್ಟಿದ್ರೆ ಆಗ ಜೀವನ ಬದ್ಧಾವಸ್ಥೆ ಇದ್ದ, ಆಗ ಅವನಿಗೆ ನಿಯೋಗ ಬೇಕಾಗಿ ಹೀಗೆ ಮಾಡಯ್ಯ ಅಂತ ಹೇಳ್ಬೇಕಾಗಿತ್ತು. ಕಷ್ಟದಲ್ಲಿ ಇದ್ದ, ನೋಡಪ್ಪ ಹೀಗೆ ಮಾಡು ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೇಕು. ಹೌದಾರೆ? ಯಾವಾಗಲೂ ಕಷ್ಟದಲ್ಲಿ ಇರಲಿಲ್ಲ, ಕಷ್ಟವೇ ಅವನಿಗೆ ಗೊತ್ತಿಲ್ಲ ಅಂತ ಆಗ್ಬಿಟ್ರೆ ನಿಯೋಗ ಯಾರಿಗೆ ಹೇಳ್ಬೇಕು? ಅಲ್ವಪ್ಪ? ನಾವು ಹೇಳಿದ್ದು ಈ ಅರ್ಥದಲ್ಲಿ. ಯಾವತ್ತಿಗೂ ಕೂಡ ಜೀವಬದ್ಧನಾಗಿದ್ದಾನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಜೀವಬದ್ಧನಾಗಿದ್ದಾನೆ ಅಂತಕ್ಕಂಥ ಅಂದ್ಕೊಳ್ಳೋದು ಕೇವಲ ಏನದು? ಅದು ಭ್ರಮಜ್ಞಾನ. ಆದ್ದರಿಂದ ಭ್ರಮೆಯನ್ನ ತೆಗೆದು ಹಾಕಿದ್ರೆ ಜ್ಞಾನ ಆಗುತ್ತೆ ಹೊರತು ಪ್ರಪಂಚ ಇದೆ, ಪ್ರವಿಲಯ ಇವಿದೆ ಅವೆಲ್ಲ ಇಲ್ಲ. ಗೊತ್ತಾನೆ? ಈ ಭ್ರಮೆ ಏನು? ಭ್ರಮೆಯನ್ನ ತೆಗೆದು ಹಾಕಿದರೆ ಭ್ರಮೆಯನ್ನ ತೆಗೆದು ಹಾಕುವುದು ಅಂತನ್ನೋದು ಒಂದೇ, ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಳುವುದು ಅಂತಂದ್ರು ಒಂದೇ. ಈ ವಿಧವಾದ ಪ್ರಪಂಚ ಪ್ರವಿಲಯವನ್ನ ನೀನು ಹೇಳುವುದಾದರೆ ನಮ್ಮ ಅಭ್ಯಂತರವಿಲ್ಲ. ಏನು? ಭ್ರಮೆಯಿಂದ, ಅವಿದ್ಯೆಯಿಂದ ಇದು ಆಗಿತ್ತು, ಆ ಅವಿದ್ಯೆ ಹೋಯಿತು, ಈ ಒಂದು ಪ್ರಯೋಜನ ಆಯಿತು ಅಂತಂದ್ರೆ, ಅವಿದ್ಯೆ ಹೋಯಿತು ಅಂತಂದ್ರೆ ಅರ್ಥ ಏನು ಗೊತ್ತೇನು?
ಪ್ರಪಂಚ ಪ್ರವಿಲಯವಾಯಿತು ಇವನಲ್ಲಿ ಅಂತ ಅರ್ಥ ಅಷ್ಟೆ. ಇನ್ನು ಬೇರೆ ಅವನ ಪ್ರಪಂಚ ಪ್ರವಿಲಯವನ್ನು ಮಾಡಲು ಸಾಧ್ಯವೂ ಇಲ್ಲ ಅಂತ ಹೇಳಿ ಇದನ್ನ ಹೇಳಿದರು. ಇಲ್ಲಿ ನೋಡಿ, ನಮಗೆ ಇಲ್ಲಿ ಈ ಭಾಗ ಮಾತ್ರ ಪ್ರಪಂಚ ಪ್ರವಿಲಯಕ್ಕೆ ಮಾತ್ರ ಹೇಳಿದ್ದಾರಲ್ವ ಇದನ್ನ. ಆದರೆ ನಾವು ಇದನ್ನ ಈ ಎಲ್ಲ ಕಡೆಯಲ್ಲಿಯೂ ಕೂಡ ಅನ್ವಯಿಸಬಹುದು. ಹೇಗೆ? ಸಾಮಾನ್ಯವಾಗಿ ಎಲ್ಲರ ಒಂದು ಸಂಶಯ ಏನು, ಸಂದೇಹ ಏನು ಅಂದ್ರೆ, ಎಲ್ಲ ಒಪ್ಕೊಳ್ತಾರೆ ಏನು, ಹೌದು ಪರಮಾತ್ಮ ಜ್ಞಾನ ಆಗಬೇಕು, ಸ್ವರೂಪ ಜ್ಞಾನ ಆಗಬೇಕು, ಆಗ ಪರಮಾತ್ಮನ ಒಂದು ಅನುಭವ ಆಗುತ್ತೆ, ಅಷ್ಟೇ ಹೊರತು ಬೇರೆ ಏನನ್ನು ಮಾಡಬೇಕಾದ್ದಿಲ್ಲ, ಎಲ್ಲ ಒಪ್ಕೊಳ್ತಾರೆ. ಸರಿ ಸ್ವಾಮಿ ಎಲ್ಲ ಹೇಳಿದ್ರು ಅಂದ್ಬಿಟ್ಟು ಕಡೆಗೆ ಒಂದು ಪ್ರಶ್ನೆ ಮಾಡ್ತಾರೆ. ಏನು ಸ್ವಾಮಿ, ಈ ಒಂದು ಬ್ರಹ್ಮಾತ್ಮ ಜ್ಞಾನ ಆಯ್ತು, ಆದ್ಮೇಲೆ ಅವನು ಬ್ರಹ್ಮ ತಿಳ್ಕೊಂಡ, ಸರಿ ಹೋಯ್ತು ನಾದ. ಆದರೆ ಅವನು ಇನ್ನೂ ಕೂಡ ಬದುಕಿದ್ದು ವ್ಯವಹಾರವನ್ನ ಮಾಡಬೇಕಾಗಿರುವುದರಿಂದ ಈ ಬ್ರಹ್ಮಾತ್ಮ ಜ್ಞಾನವಾದ ಮೇಲೂ ಕೂಡ ಆ ಶರೀರವು ಬಿದ್ದು ಹೋಗುವವರೆಗೆ ಅವನಿಗೆ ಪ್ರಾರಬ್ಧ ಅಂತಕ್ಕಂಥದ್ದು ಇರುತ್ತೆ. ಇದು ಕೆಲವರು ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಸಹಜವಾಗಿದೆ. ಹೌದು, ಬ್ರಹ್ಮಾತ್ಮ ಜ್ಞಾನವಾದ್ಮೇಲೆ ಅವೇನು ಶರೀರ ಬಿದ್ದೋಗ್ಬಿಡೋದೆಲ್ಲ ಇರ್ತಾರೆ. ಇದ್ದ ಮೇಲೆ ಏನೋ ವ್ಯವಹಾರ ಮಾಡಲೇಬೇಕು. ವ್ಯವಹಾರ ಮಾಡ್ದ ಅಂದ್ರೆ ಯಾವುದಕ್ಕೆ ಬದ್ಧನಾಗಿ ವ್ಯವಹಾರ ಮಾಡ್ತಾ ಇದ್ದಾನೆ? ಪ್ರಾರಬ್ಧಕ್ಕೆ ಬದ್ಧವಾಗಿ ವ್ಯವಹಾರ ಮಾಡ್ತಾ ಇದ್ದಾನೆ. ಹೌದು ತಾನೆ? ಹಾಗಾದ್ರೆ ಪ್ರಾರಬ್ಧ ಇದೆ ಅಂತ ಆಯ್ತಲ್ಲ. ಪ್ರಾರಬ್ಧ ಇದೆ, ಮತ್ತೆ ಜ್ಞಾನ ಆದ್ರೆ ಎಲ್ಲ ಅದು ಒಪ್ಕೊಳ್ತೇವೆ ಸ್ವಾಮಿ ನಾವು. ಜ್ಞಾನವಾದ ಮೇಲೆ ಅವನಿಗೆ ಅವನು ಬ್ರಹ್ಮವೇ ಒಪ್ಕೊಳ್ತೇವೆ. ಆದರೆ ಯಾವಾಗ ಈ ಶರೀರ ಇರುವವರೆಗೂ ಕೂಡ ಪ್ರಾರಬ್ಧವನ್ನು ಅನುಭವಿಸಿ, ಆಮೇಲೇನು, ಶರೀರ ಇರುವಾಗಲೇ ಅವನು ಸಂಚಿತ ಮತ್ತೆ ಆಗಾಮಿ ಕರ್ಮಗಳನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಜ್ಞಾನದಿಂದ. ಹೋಗ್ತಾನೆ, ಅವನಿಗೇನು ಇರೋದಿಲ್ಲ. ಸಂಚಿತ ಹೋಯ್ತು, ಆಗಾಮಿನೂ ಹೋಯ್ತು. ಯಾವುದಿರುತ್ತೆ? ಪ್ರಾರಬ್ಧ ಇರುತ್ತೆ. ಯಾಕೆ? ಶರೀರ ಇರುತ್ತೆ, ಅವನಿಗೆ ವ್ಯವಹಾರ ಮಾಡ್ತಾ ಇದ್ದಾನೆ, ಪ್ರಾರಬ್ಧ ಇರುತ್ತೆ. ಆದ್ದರಿಂದ ಈ ಶರೀರವು ಬಿದ್ದು ಹೋದ ತಕ್ಷಣ ಆ ಪ್ರಾರಬ್ಧವೂ ಕೂಡ ಹೋಗಿಬಿಡುತ್ತದೆ. ಹಾಗಾಗಿ ಏನಾಗುತ್ತೆ? ಸಂಚಿತನೂ ಹೋಯ್ತು, ಆಗಾಮಿನೂ ಹೋಯ್ತು, ಪ್ರಾರಬ್ಧವೂ ಹೋಯ್ತು. ಹೀಗಾಗಿ ಯಾವ ಕರ್ಮಗಳ ಒಂದು ಲೇಷ ಅಂತಕ್ಕಂಥದ್ದು ಇಲ್ಲದಿರುವುದರಿಂದ ಅವನು ದೇಹವನ್ನು ಬಿಟ್ಟು ಹೋದ ಅಂದ ಮೇಲೆ ಅದು ಬ್ರಹ್ಮಸ್ವರೂಪ, ತಿರುಗಿ ಅವನಿಗೆ ಪುನರ್ಜನ್ಮವಿಲ್ಲ. ಯಾಕೆ? ಕರ್ಮವೇ ಇಲ್ವಲ್ಲ. ಪ್ರಾರಬ್ಧನೂ ಇದುವರೆಗಿತ್ತು, ಶರೀರ ಇರುವವರೆಗೆ ಹೊಟ್ಟೋಯ್ತು. ಸಂಚಿತಾಗಾಮಿ ಮುಂಚೆನೆ ಹೊಟ್ಟೋಗಿತ್ತು, ಜ್ಞಾನವಾದ ಕೂಡದೆ. ಹೀಗಾಗಿ ಏನಾಗುತ್ತೆ? ಈಗ ಅವನು ಮುಕ್ತನಾಗಿ ಬಿಟ್ಟ. ಮತ್ತೆ ಈ ವಾಕ್ಯಾರ್ಥ ಜ್ಞಾನ ಆದ್ಮೇಲೆ ಮುಕ್ತರಾದ ಸತಿ ಇದೆಯಲ್ಲಪ್ಪ, ಅದಕ್ಕೇನು ಹೇಳ್ತೀಯ ಅಂತಂದ್ರೆ, ಇದೇ ಸ್ವಾಮಿ. ಅದು ಕೂಡ ಏನ್ ಗೊತ್ತೇನು, ನೀವೇ ಹೇಳ್ತಿರಲ್ಲ, ಎಲ್ಲ ಉಪಾಸನೆಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಉತ್ತಮವಾದ ಕಟ್ಟ ಕಡೆಯ ಫಲ ಅಂತಂದ್ರೆ ಏನು? ಹಿರಣ್ಯ ಗರ್ಭದ ಲೋಕದ ಪ್ರಾಪ್ತಿ. ಅದೇನು? ಅದು ಕೂಡ ಬ್ರಹ್ಮ ಪ್ರಾಪ್ತಿ. ಅಂದ್ರೆ ನೀವೇನ್ ಹೇಳಿದ್ರಿ ಯಾವಾಗ? ನೋಡಪ್ಪ, ಅದು ಬ್ರಹ್ಮ ಪ್ರಾಪ್ತಿ ಹೇಳಿದ್ದಾರೆ, ಆದರೆ ಅದು ಗೌಣ ಅರ್ಥದಲ್ಲಿ ಹೇಳಿದ್ದಾರೆ. ಅದೇನು? ಮತ್ತೆ ಅದನ್ನ ಗುಣ ಏನೋ ಒಂದು, ಇಷ್ಟು ದೊಡ್ಡದಾಗಿದೆ, ಇಷ್ಟು ವೈಭವೋಪೇತವಾಗಿದೆ, ಇಷ್ಟೊಂದು ಜಾಸ್ತಿ ಕಲ್ಪಾಂತರದವರೆಗೂ ಕೂಡ ಇರಬಹುದು ಅನ್ನೋ ಈ ಎಲ್ಲ ಕೆಲವು ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ ಹೊರತು ಅದು ಆಪೇಕ್ಷಿಕ. ಎಲ್ಲವೂ ಕೂಡ ಸಾಪೇಕ್ಷ ಅದು ಅಂತ ಹೇಳಿದ್ರಿ. ಈಗ ಇದು ಅಷ್ಟೇ ಸಾಪೇಕ್ಷ. ಈಗ ಜ್ಞಾನವಾದ ಕೂಡಲೇ ಅವರು ಮುಕ್ತನಾಗಿ ಬಿಡುತ್ತಾನೆ ಅಂತ ಹೇಳಿದ್ದು ಕೂಡ ಸಾಪೇಕ್ಷಕ ಅಂತ ಯಾಕೆ ಹೇಳೋದಿಲ್ಲ ನೀವು? ಅಲ್ಲಿಗೆ ಮಾತ್ರ ಹೇಳ್ಬಿಟ್ರು, ಇಲ್ಲಿಗೆ ಮಾತ್ರ ಹೇಳೋದಲ್ಲ ಅಂತ ಕೇಳ್ತಾರೆ. ಎಷ್ಟೋ ಈಗಲೂ ಕೇಳ್ತಾರೆ, ಈಗಲೂ ಬೇಕಾಗ್ತಾರೆ ಕೇಳ್ತಾರೆ.
ಹೌದು, ಇದು ಹೇಳ್ತಾರೆ ತಪ್ಪಲ್ಲ, ಇದು ತಲೆಗೆ ಹೋಗೋದು ಬಹಳ ಕಷ್ಟ ಆಯ್ತು ಎಲ್ಲರಿಗೂ. ಐದು ಸ್ವಾಮಿ ಎಲ್ಲ ಜ್ಞಾನ ಆಯ್ತು, ಸರಿ ಸ್ವಾಮಿ ಎಲ್ಲ ಒಪ್ಕೊಳ್ತೇವೆ, ನೀವು ನಿಮ್ಮ ವಾದವ ಎಲ್ಲ ಸರಿಯಾಗಿದೆ. ಆದರೆ ಶರೀರ ಇದೆಯಲ್ಲ ಸ್ವಾಮಿ, ನಾವು ನೀವು ಮಾತಾಡ್ತಾ ಇದ್ದೀವಲ್ಲ, ನಾಳೆ ಊಟ ಮಾಡಬೇಕು, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಶರೀರ ಅಂತ ಇದ್ಮೇಲೆ ಯಾತಕ್ಕೆ ಮಾಡ್ತಾ ಇದ್ದೀವಿ? ಪ್ರಾರಬ್ಧಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದೀವಿ. ಶರೀರ ಎಲ್ಲಿವರೆಗೆ ಇರುತ್ತೆ? ಎಲ್ಲಿಯವರೆಗೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕೋ ಅಲ್ಲಿಯವರೆಗೂ ಕೂಡ ಶರೀರ ಇರುತ್ತೆ. ಶರೀರ ಬಿತ್ತು ಅಂದ್ರೂ ಒಂದೇ, ಪ್ರಾರಬ್ಧ ಕರ್ಮ ಹೋಯ್ತು ಅಂದ್ರೂ ಒಂದೇ. ಹೌದ್ ತಾನೆ? ಹಾಗಾಗಿ ಶರೀರ ಬಿದ್ದ ಮೇಲೆ ಪ್ರಾರಬ್ಧ ಹೋಯ್ತು. ಯಾವ ಕರ್ಮನೂ ಇಲ್ಲ, ಸುಚಿತಾನೂ ಇಲ್ಲ, ಆಗಾಮನೂ ಇಲ್ಲ, ಪ್ರಾರಬ್ಧನೂ ಇಲ್ಲ. ಅದು ಮುಖ್ಯವಾದ ಮುಕ್ತಿ ಸ್ವಾಮಿ, ಅದನ್ನು ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅದನ್ನು ತಗೊಂಡ್ಕೊಂಡು ಕಾಲಗಳ ಹಿಂದೆ ಹೇಳಿದ್ರು, ಇಲ್ಲೂ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡಿ, ಅದಕ್ಕೆಲ್ಲದಕ್ಕೂ ಕೂಡ ಈ ವಾಕ್ಯ ಇದೆಯಲ್ಲ, ಇದು ಒಂದೇ ಒಂದು ಉತ್ತರ. ಅಲ್ಲಪ್ಪ, ಈಗ ಬ್ರಹ್ಮಜ್ಞಾನವಾಯಿತು ಅಂತ ಹೇಳ್ತೀಯಲ್ಲ, ಅದರ ಅರ್ಥ ಏನು? ಬ್ರಹ್ಮಜ್ಞಾನವಾಯಿತು ಅದ್ರ ಅರ್ಥ ಏನು? ಬ್ರಹ್ಮನ ಸ್ವರೂಪ ಅದೆಲ್ಲ ಇರ್ಲಪ್ಪ, ಅದೆಲ್ಲ ಅರ್ಥ ಆಗ್ಬಿಟ್ಟಿದೆ ನಿಮಗೆ. ಬ್ರಹ್ಮರ ಸ್ವರೂಪ ಏನು? ಅದ್ವಿತೀಯವಾದ ಬ್ರಹ್ಮ ಅಲ್ಲ, ಏಕಮೇವಾದ್ವಿತೀಯವಾದ ಬ್ರಹ್ಮ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅರಸಂ ಅಗಂಧಂ ಶಾಂತಪ್ರಜ್ಞಂ ನಭಯಪ್ರಜ್ಞಂ ನೋಭಯತ ಪ್ರಜ್ಞಂ ನಿರ್ವಿಕಾರಂ ನಿರಂಜನ್. ಎಲ್ಲ ಗೊತ್ತಾಗಿದೆ ನಿಮಗೆ, ಬಹಳ ಚೆನ್ನಾಗಿ ಗೊತ್ತಾಗಿದೆ. ಅದಲ್ಲ, ಇನ್ನೊಂದು ಅಂಶ ಇದೆ. ಬ್ರಹ್ಮಜ್ಞಾನವಾದ ಕೂಡಲೇ ಇನ್ನೊಂದು ಪ್ರಯೋಜನ ಇದೆ. ಇದೆಲ್ಲದಕ್ಕಿಂತಲೂ ಬಿಗಿಲಾದ ಇನ್ನೊಂದು ಪ್ರಯೋಜನ. ಯಾವುದದು? ಯಾವುದು ಸ್ವಾಮಿ? ಅದೇ ಹೇಳಿದ್ವಲ್ಲ ನಾವೀಗ, ಬ್ರಹ್ಮದ ಸ್ವರೂಪ, ಯಥಾರ್ಥ ಸ್ವರೂಪ. ಇಷ್ಟಲ್ಲ, ನಾ ನೇತಿ ಅಷ್ಟೇ ಗೊತ್ತಾಗಿದೆ ನನಗೆ. ಆಗಿದೆಯಪ್ಪ, ಆದರೂ ಕೂಡ ಸರಿಯಾಗಿ ಗೊತ್ತಾಗಿಲ್ಲ. ಸ್ವಾಮಿ ನೀವೇ ಹೇಳ್ಬಿಡಿ ಅಂತಂದ್ರೆ, ನೋಡಪ್ಪ, ಬ್ರಹ್ಮಜ್ಞಾನವಾಯಿತು ಅಂತಂದ್ರು ಒಂದೇ. ಇದು ಹೇಳಿದಾರಲ್ಲ, ಜೀವತ್ವವೇ ಹೊರಟೋಯ್ತು ಅಂತಂದ್ರು ಒಂದೇ. ಜೀವತ್ವ ಅಂತಂದ್ರೆ ಹೊರಟೋಯ್ತು. ಹಿ ವಿಲ್ ಬಿ ನೋ ಮೋರ್ ಎ ಜೀವ. ಹೌದಾನೆ? ಅದನ್ನು ಹೇಳಿದ್ದಾರೆ. ಹೌದು ಸ್ವಾಮಿ ಹೇಳಿದ್ರು. ಈಗ ಬ್ರಹ್ಮಜ್ಞಾನವಾದ ಮೇಲೆ ಜೀವ ಎಂಬತಕ್ಕಂಥ ಒಂದು ಎಂಟಿಟಿ, ಒಂದು ವಸ್ತು ಎನ್ನುವುದೇ ಇಲ್ಲ ಅಂತ ಆಗಿಬಿಟ್ಟ ಮೇಲೆ ಪ್ರಾರಬ್ಧ ಯಾರಿಗಪ್ಪ? ಈಗ ಜೀವನ ಇಲ್ಲ, ಪ್ರಾರಬ್ಧನ ಹೇಳ್ತಾ ಇದೆಯಲ್ಲ, ಅನುಭವಿಸ್ಬೇಕು ಇರ್ತಾ ಯಾರಿಗೆ? ಜೀವನಿಗೆ. ಈ ಪರಮಾತ್ಮ ಜ್ಞಾನ ಅಂತಕ್ಕಂಥ ಎಂಥದ್ದು ಗೊತ್ತೇ? ಎಲ್ಲ ನೇತಿ ಇರ್ತಕ್ಕಂಥದ್ದು ಒಂದು. ಆದರೆ ಎಲ್ಲದಕ್ಕೆ ನೇತಿ ಅಂತ ಅನ್ನೋದೆಲ್ಲ ಯಾರಿಗಾಗಬೇಕು, ಯಾವಾಗ ಆಗ್ಬೇಕು? ಜೀವಾವಸ್ಥೆಯಲ್ಲಿ ಆಗ್ಬೇಕು, ಮತ್ತೆ ಜೀವನಗಾಗಬೇಕು. ಹೌದಾನೆ? ಜ್ಞಾನ ಇಲ್ಲ. ಆದರೆ ಪರಮಾತ್ಮ ಜ್ಞಾನ ಆಯಿತು ಅಂತಂದ್ರು ಒಂದೇ, ಜೀವತ್ವವೇ ಹೊರಟೋಯ್ತು ಅಂತಂದ್ರು ಒಂದೇ. ಜೀವತ್ವವೇ ಹೊರಟೋಯ್ತು ಅಂತಂದ ಮೇಲೆ ಪ್ರಾರಬ್ಧ ಯಾರಿಗೆ? ಈ ಪ್ರಾರಬ್ಧ ಕೇವಲ ಪ್ರಾರಬ್ಧ ಯಾರಿಗೆ ಅಂತ ಅನ್ನೋ ಪ್ರಶ್ನೆ ಅಲ್ಲ. ಮತ್ತೆ ಈ ಯಥಾರ್ಥ ಜ್ಞಾನವನ್ನ ಮಾಡಿಕೊಳ್ಳಬೇಕು ಅನ್ನುವುದಾದ್ರೂ ಯಾರಿಗೆ? ಅದೂ ಇಲ್ಲ. ಅದಕ್ಕೋಸ್ಕರನೇ ಏನ್ ಹೇಳ್ತಾ ಇದೆ ಉಪನಿಷತ್ತು? ಅತ್ರ ವೇದ ಅವೇದ. ಆ ಸ್ಥಿತಿಯಲ್ಲಿ, ಪರಮಾತ್ಮ ಜ್ಞಾನವಾದ ಬಳಿಕ ಆ ಸ್ಥಿತಿಯಲ್ಲಿ ಕೂಡಲೇ ಏನಾಗುತ್ತದೆ? ಯಾವ ವೇದವೂ ಇಲ್ಲ, ಉಪನಿಷತ್ತು ಇಲ್ಲ, ಜ್ಞಾನವೂ ಇಲ್ಲ, ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ಪ್ರಪಂಚನೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಜೀವತ್ವವೇ ಇಲ್ವಲ್ಲ. ಅದು ಹೀಗೆಲ್ಲ ಇಲ್ಲ ಅಂತ ಅದ್ಯಾವುದು ಪ್ರಾರಬ್ಧಾರ ಹಿಡ್ಕೊಂಡು ನೀನು, ಓಹೋ ಪ್ರಾರಬ್ಧ ಎಲ್ಲಿಗೆ ಹೋಗ್ಬಿಡುತ್ತೆ ಸ್ವಾಮಿ, ಅವನು ಬದುಕಿದಾನಲ್ಲ, ಅವನ ಯಾವುದೋ ಒಂದು ಸಣ್ಣ ಪ್ರಶ್ನೆ, ಕ್ಷುಲ್ಲಕವಾದ ಪ್ರಶ್ನೆ ಇಟ್ಕೊಂಡಿದ್ದೀಯಲ್ಲಪ್ಪ.
ಎಲ್ಲ ಜೀವತ್ವ ಇದ್ರು ತಾನೆ ಇವೆಲ್ಲ ಇದು. ಪರಮಾತ್ಮ ಜ್ಞಾನ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ನಾನು ಬದ್ಧರಾಗಿದ್ದೇನೆ, ನಾನು ಮುಕ್ತನಾಗಬೇಕು. ಯಾವ ಜೀವಾವಸ್ಥೆ ಇರ್ತದೆ, ಜೀವತ್ವಾನೇ ಹೊರಟೋಗ್ಬಿಡುತ್ತಪ್ಪ ಈ ಜ್ಞಾನದಲ್ಲಿ, ಪರಮಾತ್ಮ ಜ್ಞಾನ ಆದ್ಮೇಲೆ. ಒಂದು. ಇನ್ನೊಂದು, ಪರಮಾತ್ಮ ಜ್ಞಾನ ಆದಮೇಲೆ ಜೀವತ್ವ ಹೋಗಿಬಿಡುತ್ತೆ ಅಂತ ಅರ್ಥ. ಆದರೂ ಕೂಡ ಏನ್ ಅರ್ಥ ಗೊತ್ತೇನು? ಪರಮಾತ್ಮ ಜ್ಞಾನವಾಗುವುದಕ್ಕಿಂತಲೂ ಮುಂಚೆ, ಅದಕ್ಕಿಂತ ಮುಂಚೆಯೂ ಕೂಡ ಈ ಜೀವತ್ವ ಅಂತಕ್ಕಂಥದ್ದು ಇರಲಿಲ್ಲ, ಆಗಲೂ ಇರಲಿಲ್ಲ. ಅದನ್ನು ತಿಳ್ಕೊಳ್ತಾನೆ. ಏನು? ನಾನು ಹಿಂದೆ ಜೀವನ ಆಗಿರ್ಲಿಲ್ಲ ಅಂತ ತಿಳ್ಕೊಳ್ತಾನೆ. ಹಾಗೆ ನಮ್ಮ ಸಂಚಿತ ಕರ್ಮ ಇಲ್ಲ ಅಂತ ತಿಳ್ಕೊಳ್ತಾನೆ. ಈ ಪ್ರಾರಬ್ಧಕ್ಕೆ ನಮಗೆ ತಲೆ ಹತ್ತಲ್ಲ ಬೇಗ. ಇದೊಂದು ಪ್ರಾರಬ್ಧ ಇದು. ಯಾಕೆ ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾರಬ್ಧ ಏನು ಇದು ಬಹಳ ಸಿಂಪಲ್, ಇದು ಬಹಳ ಸರಳವಾಗಿರ್ತಕ್ಕಂಥದ್ದು. ಪರಮಾತ್ಮ ಜ್ಞಾನ ಆಗೋದು ಅಂದ್ರೆ ಏನು? ಏನಾದ್ರೂ ಹೇಳಿ ಸ್ವಾಮಿ, ಪುಟಗಟ್ಲೆ ಹೇಳಿ ನೀವು, ನಾ ಅಂತ ಅನ್ಕೊಂಡು ಇದೆಲ್ಲ ಪರಮಾತ್ಮ ಜ್ಞಾನ ಹಾಕ್ತಾನೆ ಮಾಡ್ಕೊಬೇಕು. ಇದು ಅಂತ ಮಾಡ್ಕೊಳಕ್ ಆಗಲ್ಲ. ಇದೆಲ್ಲ ಅಂತ ಮಾಡ್ಕೊಳ್ಬೇಕು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಲ್ಲ. ಆದರೆ ಈ ಜೀವನಿಗೆ ಜೀವತ್ವ ಎನ್ನುವುದೂ ಇಲ್ಲ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯ. ಜೀವತ್ವವೇ ಇಲ್ಲ ಅಂದ್ಮೇಲೆ ಪ್ರಾರಬ್ಧ ಯಾರಿಗೆ, ಶಾಸ್ತ್ರ ಯಾರಿಗೆ? ಏನಿಲ್ಲ. ಅವನ್ಯಾರು? ಆವಾಗ ಯಾವುದೇ ಎರಡನೇ ವಸ್ತು ಎಂಬುದೇ ಇಲ್ಲದ ಪರಬ್ರಹ್ಮವೇ ಅವನು ಅಷ್ಟೆ. ನೋಡುವವರ ದೃಷ್ಟಿಯಲ್ಲಿ ಹಾಗಾದ್ರೆ ಶರೀರ ಬಿದ್ದೋಗ್ಬಿಡೋದು, ಅವನಿಗೆ ಬಿದ್ದೋ ಇಲ್ವಾ ಇನ್ನು? ನೋಡುವವರ ದೃಷ್ಟಿಯಲ್ಲಿ ಅವನು ನಮ್ಮಾಗೇನೆ. ಹೌದಾ? ಇದು ಪರಮಾತ್ಮ ಜ್ಞಾನ. ಆದರೆ ತಾನು ಜ್ಞಾನಿಯೋ ಅಲ್ಲವೋ ಅಂತಕ್ಕಂಥದ್ದು ಯಾರಿಗೆ ಗೊತ್ತಾಗುತ್ತೆ? ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಏನು? ಈಗೇನಾಗಿದೆ, ಅದರಲ್ಲಿ ಪ್ರಾಮಾಣಿಕತೆ ಹೊರಟೋಗಿದೆ. ಎಲ್ಲರೂ ಕೂಡ ಹೇಳ್ತಾರೆ, ಹೇ ನಾನು ಮಹಾಜ್ಞಾನಿ, ನಾನು ಬ್ರಹ್ಮಜ್ಞಾನಿ, ಬನ್ನಿ ನನಗೆಲ್ಲ ನಮಸ್ಕಾರ ಮಾಡಿ. ಇರ್ಲಿ ಆ ವಿಚಾರ. ಇಲ್ಲಿ ಯಾಕೆ ನಾ ಇಷ್ಟೆಲ್ಲ ಹೇಳ್ಬೇಕಾಯ್ತು? ಈ ಒಂದು ವಾಕ್ಯ ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ಇದನ್ನ ಪ್ರಥಮೇ ವಿಕಲ್ಪೆ ಅಂದ್ರೆ ಏನು? ಈ ಒಂದು ಪ್ರಪಂಚ ಪಕ್ಷಕ್ಕೆ ಸೇರಿದಾನೆ ಜೀವ ಅನ್ನುವ ಪಕ್ಷದಲ್ಲಿ ಪ್ರಥಮ ವಿಕಲ್ಪೆ ನಿಷ್ಪ್ರಪಂಚ ಬ್ರಹ್ಮತತ್ವ ಪ್ರತಿಪಾದನೆಯನ್ನ, ಅದೇನು? ನಿಷ್ಪ್ರಪಂಚ ಬ್ರಹ್ಮತತ್ವ ಜ್ಞಾನವಾಯ್ತು ಅವನಿಗೆ, ತತ್ವ ಅಂತ ತಿಳ್ಕೊಂಡು ಏನಾಗುತ್ತೆ, ಈ ಪೃಥಿವ್ಯಾದಿ ಪ್ರಪಂಚ ಎಲ್ಲ ಪ್ರವಿಲಯ ಆಗೋಯ್ತು ಅವನಿಗೆ. ಹೌದಾನೆ? ಯಾವುದಪ್ಪ ಪ್ರಪಂಚ ಅಷ್ಟೇ ಅಲ್ಲ, ಏನಾಗ ಮುಂದೆ ಹೇಳ್ತಾರೆ, ಜೀವಸ್ಯಾಪಿ ಪ್ರವಿಲಾಪಿತತ್ವ. ಏನು? ಈ ಜೀವನೂ ಕೂಡ ಪ್ರವಿಲಯ ಆಗುತ್ತೆ. ಜೀವನೂ ಕೂಡ ಪ್ರವಿಲಯ ಅಂದ್ರೇನು? ಅವನ ಜೀವತ್ವ ಅಂತ ಅನ್ನೋದು ಹೊರಟಾಯ್ತು. ಪ್ರವಿಲಾಪಿತತ್ವಾತ್ ಕಸ್ಯ ಪ್ರಪಂಚ ಪ್ರವಿಲಯೇ ನಿಯೋಗ ಉಚ್ಚೇತ. ಅಲ್ಲ, ಯಾರು ನಿಯೋಗ ಇರ್ತದೆ? ಪ್ರಯೋಗ ಯಾರಿಗೆ, ವಿಧಿ ಯಾರಿಗೆ, ನಿಷೇಧ ಯಾರಿಗೆ? ಎಲ್ಲ ಜೀವನ ತಾನೆ. ಜೀವತ್ವೇ ಹೊರಟಿತ್ತು ಅಂತ ಆದ್ಮೇಲೆ ಏನದು ಅಂತಂದ್ಬಿಟ್ಟು ಈ ಒಂದು ವಾಕ್ಯ ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯವಾದ ಒಂದು ವಾಕ್ಯ. ಇದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು, ಇದೆಲ್ಲ ಆಗಿತ್ತು ನನ್ನೆ. ಇದು ಒಂದು ವಿಚಾರ, ಇದನ್ನು ಹೇಳ್ಬೇಕಾಯ್ತಾರೆ ಈ ಪ್ರಾರಬ್ಧದ್ದು. ಅದು ಇದೊಂದು ಪ್ರಾರಬ್ಧ ಇದೆ. ಅದಕ್ಕೋಸ್ಕರ ಹೇಳಿದ್ರೆ ಈಗ ಮುಂದೆ ಸ್ವಲ್ಪ ನೋಡೋಣ. ಯಾಕಂದ್ರೆ ಇವೆಲ್ಲ ಸ್ವಲ್ಪ ಏನಾದ್ರು ಜಾಸ್ತಿ ಆಗಿದೆ ಅಂತ ಕಂಡ ಕ್ಷಮಿಸ್ಬಿಡಿ ಅಷ್ಟೇ. ಇವತ್ತು ದ್ರಷ್ಟವ್ಯಾದಿ ಶಬ್ದಾ ಅಪಿ ಪರವಿದ್ಯಾಧಿಕಾರ ಪಠಿತಾ ತತ್ವಾಭಿಮುಖೀಕರಣ ಪ್ರಧಾನ ನ ತತ್ವಾವಬೋಧ ವಿಧಿ ಪ್ರಧಾನ ಭವಂತಿ. ಒಂದೊಂದು ವಾಕ್ಯನೂ ಕೂಡ ಏನು ಇದ್ರ ಮುಂದೆ ಯಾವ ಯಾವ ವೇದ, ಯಾವ ಸ್ತೋತ್ರ, ಯಾವ ಸ್ವಾಮಿ, ಯಾವುದಿಲ್ಲ. ಸರಿಯಾಗಿ ಈ ವಾಕ್ಯಗಳ ಜ್ಞಾನ ಆಗ್ಬಿಟ್ರೆ ಯಾವುದೂ ಬೇಕಾಗಿಲ್ಲ.
ಎಂಥದ್ದೇ ಆಗ್ಬಿಡ್ಲಿ ಬೇಕಾದ್ರೆ. ಏನ್ರಿ ಅಲ್ಲಿ ನಡೀತಾ ಇದೆ ನೋಡಿ, ಋಗ್ವೇದ ಘನಾಂತ ಪಾರಾಯಣ. 10 ಜನ ವೇದ ಪಂಡಿತರು, ಈ ಕಡೆ 5 ಜನ, ಆ ಕಡೆ 5 ಜನ ಪರ್ಯಾಯ ರೂಪದಿಂದ ಹೇಳ್ತಾ ಇದ್ದಾರೆ ಘನಾಂತವಾಗಿ. ಎಷ್ಟು ದಿನ? 1 ತಿಂಗಳಿಂದ ಹೇಳ್ತಾ ಘನಾಂತವಾಗಿ ಋಗ್ವೇದ ಪೂರ್ತಿ ಹೇಳಬೇಕು, 1 ತಿಂಗಳಾಗುತ್ತೆ ಹೇಳ್ತಾ ಇದ್ದಾರೆ ನೋಡಿ. ಹೋಗಿ ನೋಡ್ಕೊಂಬರೋಣ, ದರ್ಶನ ಮಾಡ್ಕೊಂಬರೋಣ. ಅಂದ್ರೆ ಇಂತಹ ವಾಕ್ಯದ ಮುಂದೆ ಅವೆಲ್ಲ ಏನ್ ಹೇಳ್ಬೇಕು, ಅದು ಏನ್ ಹೇಳಿದ್ರು ಸ್ವಲ್ಪ ತಪ್ಪಾಗ್ಬಿಡುತ್ತೆ. ಕ್ಷುಲ್ಲಕ ಅಂತ ಹೇಳ್ಬೇಕಷ್ಟೆ. ನೋಡೋಣ. ಇಲ್ಲಿ ಅದು ಅವರವರು ಬಿಟ್ಟಿದ್ದರು, ನಾವು ಯಾರಿಗೂ ಹೇಳೋಗಿಲ್ಲ, ಅವರವರಿಗೆ ಬಿಟ್ಟಿದ್ದು. ನೋಡಿ ಈ ವಾಕ್ಯ ನೋಡಿ, ಇಷ್ಟೆಲ್ಲ ಆಯ್ತು, ಒಪ್ಕೊಂಡ. ಆದ್ರೂ ಇನ್ನೂ ಸ್ವಲ್ಪ ಸಂಶಯ ಅವನಿಗೆ. ಸ್ವಾಮಿ ಇಷ್ಟೆಲ್ಲ ಆಯ್ತು, ಆದರೆ ಈ ವಿಧಾನ ಮಾಡತಕ್ಕಂಥ ವಾಕ್ಯಗಳು ಸ್ಪಷ್ಟವಾಗಿ ಇದೆಯಲ್ಲ ಸ್ವಾಮಿ. ಅಲ್ಲಪ್ಪ, ಇಷ್ಟು ಇದುವರೆಗೂ ಹೇಳೋದ್ವಲ್ಲ, ಅದಾಯ್ತು. ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೇನೆ ಇವಾಗ, ಸ್ಪಷ್ಟವಾಗಿ ಇದೆಯಲ್ಲ ಸ್ವಾಮಿ. ಇಲ್ಲಿ ಏನು ವಿಧಾನವನ್ನು ಮಾಡಿದ್ದಾರೆ. ಯಾವ್ದಿದು ತಿರುಗಾವಂತಲ್ಲಪ್ಪ, ಯಾವ್ದಪ್ಪ ಅದು ನೋಡಿ ಹೇಳ್ತಾರೆ. ದ್ರಷ್ಟವ್ಯಾಧಿ ಶಬ್ದ ಅಪಿ. ದ್ರಷ್ಟವ್ಯಾಧಿ ಆತ್ಮನನ್ನು ಕಾಣಬೇಕು. ಏನಿದು ನನ್ನ ಹೇಳ್ತಲ್ಲ, ಸ್ತವ್ಯ ಪ್ರತ್ಯಯದಿಂದ ಹೇಳಿದ್ದಾರೆ, ಅದ್ರವೇ ಪದ ವಿಧಾನ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿದೆಯಲ್ಲ ಸ್ವಾಮಿ. ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನು ಕಂಡುಕೊಳ್ಳಬೇಕು. ಅದಕ್ಕೇನ್ ಮಾಡಬೇಕು ಅದನ್ನು ಹೇಳಿದ್ದಾರೆ. ಅದೇ ವಿಧಿ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕಾಣಬೇಕು, ಅದಕ್ಕಾಗಿ ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳನ್ನ ವಿಧಾನ ಮಾಡಿದ್ದಾರೆ. ಯಾಜ್ಞವಲ್ಕ್ಯ ಹೇಳಿಲ್ವ ಸ್ವಾಮಿ ಮೈತ್ರೇಯಿ? ಅರೇ ಮೈತ್ರೇಯಿ, ಏನಾದ್ರೆ ಆ ಉದ್ದಕ್ಕೆ ಹೇಳ್ಕೊಂಬಂದಿಯಲ್ಲ. ನ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಉದಾಹರಣೆಗೆ ಬರಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟ. ಅದು ಏನಂತ ದ್ರಷ್ಟವ್ಯಾಧಿ ಅಪಿ. ಹಾಗಿದೆ, ಅದಕ್ಕೇನು ಹೇಳ್ತಾ ಇರುತ್ತ, ಪರವಿದ್ಯಾಧಿಕಾರ ಪಠಿತಾ. ಇದನ್ನ ಬೇರೆ ಎಲ್ಲ ಉಪಾಸನಾ ಪ್ರಕರಣದಲ್ಲಿ ಹೇಳಿಲ್ಲ ಸ್ವಾಮಿ. ಈ ವಿಧಾನವನ್ನ ಎಲ್ಲಿ ಹೇಳಿದ್ದಾರೆ? ಪರವಿದ್ಯಾಧಿಕಾರದಲ್ಲಿ, ಪರವಿದ್ಯಾ ಪ್ರಕರಣದಲ್ಲಿ ಅಲ್ಲಿ ಹೇಳಿದ್ದಾರೆ. ಬೇರೆ ಎಲ್ಲ ಉಪಾಸನಾ ಪ್ರಕರಣದಲ್ಲಿ ಹೇಳಿದ್ರೆ ಬೇಕು. ನೀವು ಹೇಳಿದ್ರೆ ಸರಿ ಹೋಗ್ತಾ ಇತ್ತು. ಉಪಾಸನ ಹೇಳಿದ್ದಾರೆ ಬಿಡೆಯಾ ಅಂದ್ಬಿಡ್ತಾ ಇದ್ರಿ ನೀವು. ಅಲ್ಲ, ಇದು ಪರವಿದ್ಯಾ ಪ್ರಕರಣ, ಇದು ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ ಇದಕ್ಕೆ ಹೇಳ್ತೀವಿ ಸ್ವಾಮಿ ಅಂತ ಕೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಸ್ಪಷ್ಟವಾಗಿ, ನೋಡಪ್ಪ, ತತ್ವ ಅಭಿಮುಖೀಕರಣ ಪ್ರಧಾನ. ನೋಡಪ್ಪ, ನೀನು ಭ್ರಮೆಗೊಂಡಿದ್ದೀಯೇ. ನಿನ್ನದು ಮತಿ ಭ್ರಮಣೆ ಅಷ್ಟೇ, ನಿನ್ನ ಮತಿ. ಏನದು? ನೀನು ಅದನ್ನ ವಿಧಾನ ಮಾಡತಕ್ಕಂಥ ವಾಕ್ಯ ವಿಧಿವಾಕ್ಯ, ವಿಧಿವಾಕ್ಯ ಅಂತ ಹೇಳ್ತಾ ಇದೆಯಲ್ಲ, ಅದೇ ನಿನ್ನ ಭ್ರಮೆ. ಅದು ಈ ನೋಟವನ್ನ, ಆತ್ಮನನ್ನೇ ಕಾಣಬೇಕು, ಮತ್ತೆ ಕೇಳುವುದನ್ನ, ಮನನ ಮಾಡುವುದನ್ನ, ವಿಚಾರ ಮಾಡುವುದನ್ನ ವಿಧಾನ ಮಾಡ್ತಾ ಇಲ್ಲಪ್ಪ. ವಿಧಾನ ಮಾಡತಕ್ಕಂಥ ಸ್ಥಿತಿ ಅಲ್ಲ ಅದು. ಮತ್ತೆ ಯಾತಕ್ಕೆ ಹೇಳಿದಾರೆ ಗೊತ್ತೇನು? ತತ್ವಾಭಿಮುಖೀಕರಣ ಪ್ರಧಾನ. ಅದನ್ನ ನಿನ್ನ ಇಂದ್ರಿಯಗಳಿದೆಯಲ್ಲ, ಮನಸ್ಸು, ಇದೇ ಮನಸ್ಸು, ಅದು ಬೇರೆ ಬೇರೆ ವಾಕ್ಯ ವಿಷಯಗಳಲ್ಲಿ ಹೋಗಿ 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 ಈ ಒಂದು ದೃಷ್ಟಿ ನಿನಗೆ ಇಲ್ಲವೇ ಇಲ್ಲ. ಹೌದ್ ತಾನೆ? ಕೇವಲ ಆ ಒಂದು ಹೊರಮುಖವಾಗಿ ಹೋಗತಕ್ಕಂಥ ಈ ಒಂದು ದೃಷ್ಟಿ ಮನಸ್ಸನ್ನ ಅದನ್ನು ಎಳೆದು ತಂದು ಏನು ತತ್ವ ಅಭಿಮುಖೀಕರಣ ಪ್ರಧಾನ. ಈ ತತ್ವದ ಕಡೆಗೆ ತಿರುಗಿಸುವಂತೆ. ಅಂದ್ರೇನು? ಈ ತತ್ವ ವಾಕ್ಯ ಇದೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ. ಆ ವಾಕ್ಯ ಹೇಳಿದ ತಕ್ಷಣ ಅರ್ಥವಾಗಿ ಬಿಡುವ ಹಾಗೆ ಆ ಮನಸ್ಸನ್ನ ಇಲ್ಲಿಗೆ ಎಳೆದು ತಂದು ಬಿಡುವುದಕ್ಕಾಗಿ ಇದನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಆತ್ಮಜ್ಞಾನಕ್ಕೆ ವಿಧಿಯಾಗಿ ಹೇಳಿಲ್ಲಪ್ಪ. ಇದು ನೀನು ಭ್ರಮೆ. ನೀನು ನೋಡಿ,
ತತ್ವ ಅಭಿಮುಖೀಕರಣ ಪ್ರಧಾನ ನ ತತ್ವ ಅವಬೋಧ ವಿಧಿ ಪ್ರಧಾನ ಭವಂತಿ. ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಇದನ್ನ ವಿಧಾನ ಮಾಡಿದ್ದಾರೆ, ಅದಕ್ಕಾಗಿ ಬಂದಿದೆ ಎನ್ನುವ ಹಾಗೆ ಎನ್ನುವುದನ್ನು ಹೇಳುವ ಹಾಗಿಲ್ಲ. ಅದಕ್ಕೆಲ್ಲ ಬಂದಿರೋದು. ಯಾತಕ್ಕೆ? ತತ್ವ ಅಭಿಮುಖೀಕರಣ ಪ್ರಧಾನ ಅಷ್ಟೇ. ಇದನ್ನ ಈ ಒಂದು ಸಮನ್ವಯಾಧಿಕರಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಎಂಥ ವಾಕ್ಯಗಳು ನಾನು ಹೇಳೋದಲ್ಲ, ಇಂಥ ವಾಕ್ಯಗಳು ಮುಂದೆ ಯಾವ ವೇದ ವಾಕ್ಯವಾಗಲಿ ಯಾವುದೇ ವಾಕ್ಯ ಇಲ್ಲ. ಆ 4ನೇ ಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಇದೇ ವಾಕ್ಯ ಹೇಳ್ತಾನ ಪೂರ್ವಪಕ್ಷಿ. ಎಲ್ಲವನ್ನೂ ನಿರ್ಧಾರ ಮಾಡ್ತಾರೆ. ಆತ್ಮನು ಯಾವುದಕ್ಕೂ ವಿಧಿಗೆ ಅಂಗವಲ್ಲ. ನನ್ನ ಹೇಳಿದಲ್ಲ, ಅತ್ರ ಅಪರೇ ಪ್ರತ್ಯವತಿಷ್ಠಂತೆ ಅಂತ ಹೇಳಿ ಆ ಒಂದು ವಿಧಿವಾದಿ ನಿಯೋಗವಾದಿ ಅವನು ನಿಂತಾನೆ. ಅದನ್ನ ಮುಂದೆ ವಿಧಿ ಅಲ್ಲ ಅಂತ ಗೊತ್ತಾದ ಮೇಲೆ, ಆ ತೀರ್ಮಾನ ಆದ್ಮೇಲೆ ತಿರುಗಾ ಈ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ನೇರವಾಗಿ ಇದೆಯಲ್ಲ ಪದಗಳು, ಕೆಲ ವಾಕ್ಯಗಳು ನೇರವಾಗಿ ವಿಧಿಯನ್ನೇ ಹೇಳ್ತಕ್ಕಂಥದ್ದು. ಅದು ಯಾವುದು? ವಿದ್ಯಾ ಪ್ರಕರಣದಲ್ಲಿ, ಬ್ರಹ್ಮ ಪ್ರಕರಣದಲ್ಲಿ ಬಂದಿರತಕ್ಕಂಥ ವಾಕ್ಯಗಳವು, ಬೇರೆ ಕಡೆ ಅಲ್ಲ. ಅದಕ್ಕೇನು ಗತಿ ಅಂತ ಕೇಳ್ತಾನೆ. ಇಲ್ಲಿ 4ನೇ ಸೂತ್ರ 1ನೇ ಸೂತ್ರ. ಕಿಮರ್ಥಾನಿ ತರ್ಹಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದೀನಿ ವಿಧಿಚ್ಛಾಯಾನಿ ವಚನಾನಿ ಅಂತ ಕೇಳ್ತಾರೆ. ಏನ್ ಸ್ವಾಮಿ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತ ಇದೆಯಲ್ಲ, ಇವೇ ಮುಂತಾದ ವಿಧಿಚ್ಛಾಯಾನಿ ಅಂದ್ರೆ ವಿಧಿಚ್ಛಾಯವುಳ್ಳ, ವಿಧಿಯನ್ನ ವಿಧಾನ ಮಾಡತಕ್ಕಂಥದ್ದು ಎಂಬುದಾಗಿ ಅರ್ಥ ಬರುವಂತೆ ಇರ್ತಕ್ಕಂತಹ ವಚನ ಇದೆಯಲ್ಲ, ಅವಕ್ಕೇನು ಅರ್ಥ? ಅದಕ್ಕೆ ಅಂದ್ರೆ ಇದೇನ್ ಹೇಳ್ತಾರೆ? ಇಲ್ಲಿ ಹೇಳಿದ್ರು ನೋಡಿ, ಇಲ್ಲೇನ್ ಹೇಳಿದ್ರು? ತತ್ವಾಭಿಮುಖೀಕರಣ ಪ್ರಧಾನ ನ ತತ್ವ ಅವಬೋಧ ವಿಧಿ ಪ್ರಧಾನ ಭವಂತಿ. ಯಾರು? ತಾನಿ ವಿಧಿವಾಕ್ಯಾನಿ. ಆ ವಿಧಿವಾಕ್ಯ ಇಷ್ಟು, ತತ್ವ ಅವಬೋಧ, ಅದಕ್ಕೆ ಅಭಿಮುಖೀಕರಣವನ್ನು ಮಾಡ್ತಾರೆ. ಇಲ್ಲೂ ಅದನ್ನೇ ಹೇಳ್ತಾರೆ. ಅದಕ್ಕೆ ಕೇಳಿದಾಗ ಇಲ್ಲಿ ಏನು ಸ್ವಲ್ಪ ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಭ್ರೂಮಃ. ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಭ್ರೂಮಃ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಇತ್ಯಾದೀನಿ ವಿಧಿಚ್ಛಾಯಾನಿ ವಚನಾನಿ ನ ತಾನಿ ವಾಕ್ಯಾನಿ ವಿಧಿಚ್ಛಾಯಾನಿ ಕಿಂತು ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಭ್ರೂಮಃ. ಏನು ವಾಕ್ಯ ನೋಡಿರ್ತಾರೆ, ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತಾರೆ ಮುಂದೆ. ಏನ್ ಹಾಗಂದ್ರೆ ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಅಂದ್ರೆ ಯೋ ಹಿ ಬಹಿರ್ಮುಖ ಪ್ರವರ್ತತೆ ಪುರುಷಃ. ಅರ್ಥ ಆಗುತ್ತೆ, ಸುಲಭವಾಗಿದೆ ಅದು. ಅದು ನಮಗೆ ಆಗಿದೆಯಲ್ಲ. ಯೋ ಹಿ ಬಹಿರ್ಮುಖ ಪ್ರವರ್ತತೆ ಪುರುಷಃ. ಹೊರ ವಿಶ್ವನೇ ಕುರಿತು ಹೋಗ್ತಾನೆ. ಏನಕ್ಕೆ ಹೊರಗಿನ ಕುರಿತು ಯಾಕೆ ಹೋಗ್ತಾನೆ ಅಂದ್ರೆ ಇಷ್ಟಮ್ಮೆ ಭೂಯಾತ್ ಅನಿಷ್ಟಂ ಮಾ ಭೂತ್ ಇತಿ. ನಾನು ಒಳ್ಳೇದಾಗಲಿ ಕೆಟ್ಟದಾಗೋದು ಬೇಡ, ಅದಕ್ಕೋಸ್ಕರ ಪ್ರವರ್ತನೆ. ಅದಕ್ಕೋಸ್ಕರ ಎಲ್ಲರೂ ಹೋಗೋದು ಪ್ರವರ್ತಿಸುವುದು ಅದಕ್ಕೋಸ್ಕರ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ನಚ ತತ್ರ ಆತ್ಯಂತಿಕಂ ಪುರುಷಾರ್ಥಂ ಲಭತೆ. ಮತ್ತು ಇದರಲ್ಲಿ ಈ ಬರೀ ಇದರಲ್ಲಿ ಇದೆಯಲ್ಲ, ಇಷ್ಟಮ್ಮೆ ಮಾ ಭೂಯಾತ್ ಅನಿಷ್ಟಂ ಮಾ ಭೂಯಾತ್ ಅಂತೇಳಿ ಮಾ ಭೂತ್ ಅಂತಿದೆಯಲ್ಲ, ಅದರಲ್ಲಿ ಆತ್ಯಂತಿಕ ಪುರುಷಾರ್ಥವನ್ನು ಕಂಡುಕೊಳ್ಳದೆ ಏನ್ ಮಾಡ್ತಾನ ಅವಾಗ? ಅದನ್ನು ಬಯಸ್ತಾ ಇದ್ದಾನೆ ಇವನು. ತಮ್ ಆತ್ಯಂತಿಕ ಪುರುಷಾರ್ಥ ವಾಂಛಿನಂ. ಹಾಗೆ ಪ್ರಮುಖವಾಗಿ ಹೋಗ್ತಾ ಇದೆ, ನನಗೆ ಅದು ಬೇಕು, ಅದು ಒಳ್ಳೇದಾಗುತ್ತೆ, ಇದು ಕೆಟ್ಟದ್ದಾಗುತ್ತೆ, ಇದು ಬೇಡ ಅಂತ. ಆಮೇಲೆ ಓಹೋ, ಇದರಿಂದ ಏನು ಪುರುಷಾರ್ಥ ಸಿದ್ಧವಾಗುವುದಿಲ್ಲ. ಅಂದ್ರೇನು? ಇಷ್ಟವಾದದ್ದು ಬಂದರೂ ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ, ಅನಿಷ್ಟವಾದದ್ದು ಹೋದ್ರೂ ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ. ಅಂದ್ರೇನು? ಜನ್ಮ ತಪ್ಪೋದಿಲ್ಲ, ಮರಣ ತಪ್ಪೋದಿಲ್ಲ. ಇಷ್ಟರಿಂದ ಅಂತ ತಿಳ್ಕೊಂಡು ಏನ್ ಮಾಡ್ದ? ಓಹೋ, ಇದೆಲ್ಲ ಬೇರೆ ಏನೋ ಇದೆ ಪುರುಷಾರ್ಥ, ಅದು ನನಗೆ ಬೇಕು ಅಂತ ತಿಳ್ಕೊಂಡು ಆತ್ಯಂತಿಕ ಪುರುಷಾರ್ಥ ವಾಂಛಿನಂ. ಇಂಥವನಿಗೆ
ಏನಾಗುತ್ತೆ, ಅವನು ಸ್ವಾಭಾವಿಕ ಕಾರ್ಯಕರಣ ಸಂಘಾತ ಪ್ರವೃತ್ತಿ ಗೋಚರಾತ್. ಸ್ವಾಭಾವಿಕವಾಗಿ ಈ ಕಾರ್ಯಕರಣ ಸಂಘಾತ ಯಾವುದು, ದೇಹ ಮತ್ತೆ ಶರೀರ, ಶರೀರ ಇಂದ್ರಿಯ, ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯಗಳು, ಮನಸ್ಸು ಅಂತ ಇಟ್ಕೊಳ್ಳಿ. ಇವುಗಳ ಸಂಘಾತ ಇದು ಪ್ರವೃತ್ತಿ ಗೋಚರ. ಅಂದ್ರೆ ಪ್ರವೃತ್ತಿ ಸುಮ್ಮನೆ ಹೋಗ್ತಾ ಇದೆ ಹೊರಮುಖವಾಗಿ, ಅದನ್ನ ವಿಮುಖೀಕೃತ್ಯ ಒಳಕ್ಕೆ ಎಳೆದುಕೊಂಡು ಬಂದು ಪ್ರತ್ಯಗಾತ್ಮ ಸ್ರೋತಸ್ಥಯ ಪ್ರವರ್ತಯಂತಿ ಆತ್ಮಾವಾರೇ ದ್ರಷ್ಟವ್ಯ ಇತ್ಯಾದೀನಿ ವಾಕ್ಯಾನಿ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ವಿಮುಖೀಕೃತ್ಯ ಪ್ರತ್ಯಗಾತ್ಮ ಸ್ರೋತಸ್ಥಯ ಪ್ರವರ್ತಯಂತಿ. ಈ ಪ್ರತ್ಯಗಾತ್ಮನ ಪ್ರವಾಹದ ಕಡೆಗೆ ಮನಸ್ಸನ್ನ ಎಳೆದು ತರುತ್ತೆ. ಇದು ಯಾವುದು, ಈ ಒಂದು ಆತ್ಮಾವಾರ್ಯ ವಿಧಾನ ಮಾಡತಕ್ಕಂಥದ್ದು ಶ್ರೋತವ್ಯ ಮಂತವ್ಯ ಇದೆಯಲ್ಲ, ಅದು ಇದಕ್ಕೋಸ್ಕರ ಅಷ್ಟೇ. ಮತ್ತೆ ಪ್ರತ್ಯಗಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಇದನ್ನ ವಿಧಾನ ಮಾಡಿಲ್ಲ. ಕೇವಲ ಮನಸ್ಸನ್ನ ವಿಮುಖೀಕರಣಗೊಳಿಸುವುದಕ್ಕೆ, ಯಾವುದರಿಂದ, ವಿಷಯಾಂತರಗಳಿಂದ ವಿಮುಖೀಕರಣಗೊಳಿಸಿ ಪ್ರತ್ಯಗಾತ್ಮನ ಕಡೆಗೆ ತಂದು ನಿಲ್ಲಿಸುವುದಕ್ಕೆ. ಆವಾಗ ಏನಾಗುತ್ತೆ, ಆ ಒಂದು ಆ ತತ್ವಮಸಿ ಇರ್ತಕ್ಕಂಥದ್ದು ನಮಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರನಪ್ಪ ಇದು ಅಂತ ಹೇಳ್ತಾರೆ. ಎಂತ ಈ ವಾಕ್ಯ ಇದನ್ನು ಯಾಕೆಂದ್ರೆ ಇದು ನಾವು ಆಗಿತ್ತಲ್ಲ, ಇದು ಬಹಳ ಚೆನ್ನಾಗಿ ನೋಡಿದ ತಕ್ಷಣ ಓಹೋ ಇದಿತ್ತಲ್ಲ ಆಚಾರ್ಯ ವಾಕ್ಯ, ಎಂಥ ವಾಕ್ಯ ಸ್ವಾಮಿ, ಇದ್ರ ಮೇಲೆ ಆಯ್ತು ಇವತ್ತು ಎಲ್ಲ ಋಗ್ವೇದ ಪಾರಾಯಣ ಆಗೋಯ್ತು. ಇವತ್ತು ಏನು ಇನ್ನೊಂದ್ಸಲ ಹೇಳ್ಬಿಡ್ತೇನೆ ನೋಡಿ, ಟೈಮ್ ಆಗೋಯ್ತು, ಓಡ್ ಮುಗಿಸ್ಬಿಡ. ಕಿಮರ್ಥಾನಿ ತರ್ಹಿ, ಎಲ್ಲ ಓದ್ಬೇಕಾದ್ದೇ ಇಲ್ಲ, ಎಲ್ಲ ಒಂದ್ಸರಿ ಯಾವಾಗ ಓದಿಸಲ್ಲ ಹೇಳಿ ನಾವು ಪಾಠ ಆಗಿದೆಯಲ್ಲ, ಸುಮ್ಮನೆ ಮನನ ಮಾಡ್ತಾ ಮಾಡ್ತಾ ಅದ್ರ ಇದೇ ಆಗ್ಬಿಟ್ಟಿದೆ. ಅಲ್ಲಿ ಕಿಮರ್ಥಾನಿ ತರ್ಹಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದೀನಿ ವಿಧಿಚ್ಛಾಯಾನಿ ವಚನಾನಿ. ಅಂದ್ರೆ ಹೇಳ್ತಾರೆ, ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಇತಿ ಭ್ರೂಮಃ. ತಸ್ಯ ವಿವರಣಂ ಯೋ ಹಿ ಬಹಿರ್ಮುಖಃ ಪ್ರವರ್ತತೆ ಪುರುಷಃ ಇಷ್ಟಂ ಮೇ ಭೂಯಾತ್ ಅನಿಷ್ಟಂ ಮಾ ಭೂದಿತಿ ನ ಚ ತತ್ರ ಆತ್ಯಂತಿಕಂ ಪುರುಷಾರ್ಥಂ ಲಭತೆ ತಂ ಆತ್ಯಂತಿಕ ಪುರುಷಾರ್ಥ ವಾಂಛಿನಂ ಪುರುಷಂ ಸ್ವಾಭಾವಿಕ ಕಾರ್ಯಕರಣ ಸಂಘಾತ ಪ್ರವೃತ್ತಿ ಗೋಚರಾತ್ ವಿಮುಖೀಕೃತ್ಯ ಪ್ರತ್ಯಗಾತ್ಮ ಸ್ರೋತಸ್ಥಯ ಪ್ರವರ್ತಯಂತಿ ಆತ್ಮಾವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದೀನಿ ವಾಕ್ಯಾನಿ. ಇದನ್ನ ತಿಳ್ಕೊಂಡ್ರೆ ಇನ್ನು ಯಾವ ಒಂದು ವಿಧಿ, ಯಾವ ನಿಷೇಧ, ಯಾವ ಇದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಪೂರ್ತಿ ಇದನ್ನೇ ಹೇಳಿರ್ತಕ್ಕಂಥದ್ದು. ಇನ್ನೂ ಕೆಲವು ಅದ್ಭುತವಾದ ಮುಂದೆ ಇದೆ, ಅಧಿಕರಣಗಳಿದೆ, ಅದರಲ್ಲೂ ಕೂಡ ಇದನ್ನೇ ಹೇಳ್ತಾ ಇದೆ ನೋಡಿ. ಇವತ್ತು ಇದು ಒಂದು ಎರಡು ಪದವೂ ಎರಡು ವಾಕ್ಯವೂ ಆಗಿದೆ. ಬರೀ ಇದನ್ನು ಯಾಕೆ, ಇದು ಬಹಳ ಮುಖ್ಯ. ಇದು ಈ ಪ್ರಾರಬ್ಧ ಅದು ಇದು ಎಲ್ಲ ಕಟ್ಕೊಂಡು ಓದಾಡ್ತಾ ಇರ್ತೇವೆ ನಾವು. ಆದ್ದರಿಂದ ಇದು ಇನ್ನೂ ಹೃದಯ ಅರ್ಥ ಕಷ್ಟ ಇದು, ಆದ್ರೆ ಏನು ವಿಚಾರ ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ. ಮುಂದಿನ ಭಾಗದಲ್ಲಿ ಮುಂದಿನ ಭಾಗ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.